ಚಿನ್ನದ ಜೊತೆಯಲ್ಲೇ ಬೆಳ್ಳಿ ದರ ಕೂಡ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಈ ಕುರಿತಾಗಿ ಸಮಗ್ರ ವಿಶ್ಲೇಷಣೆಯನ್ನ ನಮ್ಮ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಎಡಿಟರ್ ದಿಲೀಪ್ ಕೊಡ್ತಾರೆ. ದಿಲೀಪ್, ಒಂದು ಸಾಮಾನ್ಯ ಮತ್ತು ಮೋಸ್ಟ್ ಡಿಮ್ಯಾಂಡಿಂಗ್ ಪ್ರಶ್ನೆ ಅಂದ್ರೆ ಎಲ್ಲರೂ ಕೇಳ್ತಾರೆ, ಯಾಕೆ ಇಷ್ಟೊಂದು ವಿಪರೀತ ಕಾಸ್ಟ್ಲಿ ಆಗ್ತಿದೆ, ಕೆಳಗೆ ಬೀಳುತ್ತಾ ಅಂತ. ಎರಡನೇ ಪ್ರಶ್ನೆ, ಯಾವ ಸೆಕ್ಟರ್ ಅವರು ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಈ ಪ್ರಮಾಣದ ಏರಿಕೆಗೆ ಕಾರಣಗಳು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ದಿಲೀಪ್. ಖಂಡಿತ ವಿದ್ಯಾ, ಈ ಒಂದು ಬೆಳ್ಳಿಯ ದರ ಏನಕ್ಕೆ ಏರಿಕೆ ಆಗ್ತಾ ಇದೆ, ಮತ್ತು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು 8 ತಿಂಗಳಲ್ಲಿ 3 ಲಕ್ಷ ಹೆಚ್ಚಳ ಆಗಿದೆ. ಈ ಒಂದು ದರ ಏರಿಕೆ ಕಾರಣ ಏನು, ಈ ಒಂದು ದರ ಏರಿಕೆ ಕಾರಣ ಏನು ಅನ್ನೋದನ್ನ ಹಂತವಾಗಿ ಒಂದೊಂದಾಗಿ ವಿವರಿಸೋಂಥ ಪ್ರಯತ್ನ ಇಲ್ಲಿದೆ. ಮೊದಲಿಗೆ ನೋಡೋದಾದರೆ, ಏನೊಂದು ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ಅನ್ನೋದೇನಿದೆ, ಅದು ಚಿನ್ನದ ಒಂದು ಬೆಲೆಯ ಏರಿಕೆಯ ಮೇಲೆ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರ್ತಿದೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಆ ಎರಡೂ ಒಂದು ಲೋಹಗಳ ದರ ಏರಿಕೆ ಮೇಲೆ ಕೇವಲ 1 ಅಥವಾ 2 ಎಫೆಕ್ಟ್ ಇರೋದಿಲ್ಲ, ಹಲವು ಕಾರಣಗಳಿರ್ತವೆ. ಆ ಕಾರಣಗಳನ್ನ ಒಂದೊಂದಾಗಿ ವಿವರಿಸೋ ಪ್ರಯತ್ನ ಇದು. ಮೊದಲಿಗೆ ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ಏನಂದರೆ, ಅಮೆರಿಕದ ಒಂದು ಡಾಲರ್ ಏನಿದೆ ಅದು ದುರ್ಬಲ ಆದಷ್ಟು ಬೆಳ್ಳಿಯ ಮೇಲೆ ಪರಿಣಾಮ ಆಗುತ್ತೆ ಅಂತ. ಅಂದರೆ ಅಮೆರಿಕದ ಡಾಲರ್ ದುರ್ಬಲ ಆದರೆ ಬೆಳ್ಳಿಯ ಮೇಲೆ ಪರಿಣಾಮ ಹೆಂಗಾಗುತ್ತೆ, ಅದು ಈಗ ಇರೋವಂಥ ಮೊದಲನೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸುಲಭ. ಏನಂದರೆ, ಬೆಳ್ಳಿಗೆ ಬೇಡಿಕೆ ಹೆಚ್ಚಳ ಆಗುತ್ತೆ ಅಮೆರಿಕದ ಡಾಲರ್ ಮೌಲ್ಯ ಕುಸಿತ ಆದಂಗೆ. ಆಗ ಅಮೆರಿಕ ಒಂದು ಡಾಲರ್ ಮೌಲ್ಯ ಕುಸಿತ ಆದಂತೆ ಬೆಳ್ಳಿಯ ಬೆಲೆ ಯಾವಾಗ ಹೆಚ್ಚಳ ಆಗುತ್ತೆ, ಬೆಲೆಯ ಬೇಡಿಕೆ ಹೆಚ್ಚಾಗುತ್ತೆ, ಅವಾಗ ಬೆಲೆ ಕೂಡ ಸಹಜವಾಗಿ ಹೆಚ್ಚಾಗುತ್ತೆ. ಒಂದು ಸಿಂಪಲ್ ಎಕನಾಮಿಕ್ಸ್, ಯಾವುದೇ ವಸ್ತುವಿನ ಒಂದು ಬೇಡಿಕೆ ಹೆಚ್ಚಾದಂತೆ ಬೆಲೆ ಹೆಚ್ಚಾಗೋದು ಸಹಜ. ಅದೇ ರೀತಿ ಇದೇ ಒಂದು ಸರಳ ಸೂತ್ರ ಬೆಳ್ಳಿಗೂ ಕೂಡ ಅನ್ವಯ ಆಗುತ್ತೆ. ಮತ್ತೊಂದು, ಮಧ್ಯಪ್ರಾಚ್ಯ ಸಂಘರ್ಷ. ಅಂದರೆ ಸದ್ಯದ ಮಟ್ಟಿಗೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಏನೊಂದು ಸಂಘರ್ಷ ಇದೆ, ಆ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಈ ಹಿಂದೆ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ನಡೆದಿತ್ತು, ಅದರಿಂದ ಇರಾಕ್ ಸಂಘರ್ಷ ಇತ್ತು, ಯಮನ್ನಲ್ಲಿರೋ ಹೌತಿ ಉಗ್ರರ ವಿರುದ್ಧ ಒಂದು ಹೋರಾಟ ನಡೀತಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಯಾವಾಗೆಲ್ಲ ಜಾಗತಿಕ ಸಂಘರ್ಷ ಉಂಟಾಗುತ್ತೆ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಕಾಣುತ್ತೆ. ಯಾಕೆಂದರೆ ಒಂದು ಜಾಗತಿಕ ಅಸ್ಥಿರತೆ ಯಾವಾಗ ಉಂಟಾಗುತ್ತೆ, ಆ ಸಂದರ್ಭದಲ್ಲಿ ಹೂಡಿಕೆದಾರರ ಗಮನ ಒಂದು ಅಮೂಲ್ಯ ಲೋಹಗಳ ಕಡೆ ತಿರುಕೊಳ್ಳುತ್ತೆ. ಅದು ಮೊದಲನೇ ಕಾರಣ. ಜೊತೆಗೆ ಕೇವಲ ಏನೊಂದು ಒಂದು ಇರಾನ್ ಮತ್ತು ಅಮೆರಿಕ ಮಾತ್ರ ಅಲ್ಲ, ಸದ್ಯ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕೂಡ ನಡೀತಾ ಇದೆ. ಜೊತೆಯಲ್ಲೇ ತೈವಾನ್ ಮತ್ತು ಚೀನಾ ಕೂಡ ಆಗಾಗ ಸಂಘರ್ಷಕ್ಕೆ ಇಳಿತವೆ. ಈ ಎಲ್ಲ ಕಾರಣಗಳು ಕೂಡ ಬೆಳ್ಳಿಯ ದರ ಏರಿಕೆಗೆ ಕೌಂಟ್ ಆಗುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮತ್ತೊಂದು ಪ್ರಮುಖ ಅಂಶ ನೀವು ಗಮನಿಸ್ಬೋದು, ಯುದ್ಧಗಳ ವೇಳೆ ಈ ಯುದ್ಧಗಳು ಯಾವಾಗ ಸಂಭವಿಸ್ತವೆ, ಈ ಸಂದರ್ಭದಲ್ಲಿ ಈ ಹೂಡಿಕೆದಾರರ ಆಸಕ್ತಿ ಬೆಳ್ಳಿ ಕಡೆ ಟರ್ನ್ ಆಗುತ್ತೆ. ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದ ಕಡೆನೂ ಕೂಡ ಟರ್ನ್ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಬೆಳ್ಳಿ ಬಗ್ಗೆ ಮಾತಾಡ್ತಿರೋದ್ರಿಂದಾಗಿ ಬೆಳ್ಳಿಯನ್ನು ಪ್ರಮುಖವಾಗಿ ತಗೊಂಡ್ರೆ ಬೆಳ್ಳಿಯ ಮೇಲೆ ಹೂಡಿಕೆದಾರರ ಗಮನ ಹೋಗುತ್ತೆ. ಬೇರೆ ಶೇರ್ ಮಾರ್ಕೆಟ್ ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ಬಿಸ್ನೆಸ್ ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದ ಲೋಹಗಳು, ಏನೊಂದು ಸಾಂಪ್ರದಾಯಿಕವಾಗಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ಕೊಂಡು ಬರ್ತಿರ್ತಾರೆ, ಆ ಒಂದು ಹೂಡಿಕೆ ಮೇಲೆ, ಯಾಕೆಂದರೆ ಅದರ ಒಂದು ಬೆಲೆ ಯಾವತ್ತಿದ್ರೂ ಅಲ್ಪ ಸ್ವಲ್ಪ ಕಡಿಮೆ ಆಗ್ಬೋದು, ತೀರಾ ಪಾತಾಳಕ್ಕೆ ಕುಸಿಯಲ್ಲ. ಜೊತೆಗೆ ಬೆಲೆ ಏರಿಕೆ ಅಂತೂ ನಿಶ್ಚಿತ ಅನ್ನೋ ಒಂದು ಭಾವನೆ ಇರೋದ್ರಿಂದಾಗಿ ಬೆಳ್ಳಿ ಮೇಲೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ ಅನ್ನೋ ಭಾವನೆ ಇರುತ್ತೆ. ಆ ಕಾರಣದಿಂದಾಗಿ ಮತ್ತೊಂದು, ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರ ಇಳಿಕೆ ಮಾಡೋ ಸಾಧ್ಯತೆ ಇದೆ. ಇದು ಇತ್ತೀಚೆಗೆ ಬರ್ತಿರುವಂಥ ಲೇಟೆಸ್ಟ್ ನ್ಯೂಸ್. ನಮ್ಮಲ್ಲಿ ಹೆಂಗೆ RBI ರೆಪೋ ರೇಟ್ ಕಡಿಮೆ ಮಾಡುತ್ತೆ, ಅದೇ ರೀತಿ ನಮ್ಮಲ್ಲಿ RBI ಇರೋ ರೀತಿ ಅಮೆರಿಕದಲ್ಲಿ ಸೆಂಟ್ರಲ್ ಬ್ಯಾಂಕ್ ಇದೆ. ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಇಳಿಕೆ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಬಡ್ಡಿ ದರ ಏನಾದರೂ ಇಳಿಕೆ ಆದರೆ ಆಗಲೂ ಕೂಡ ಹೂಡಿಕೆದಾರರು ಏನು ಮಾಡ್ತಾರೆ, ಲೋಹಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಲೋಹ ಚಿನ್ನ ಇರ್ಬೋದು ಅಥವಾ ಬೆಳ್ಳಿ ಇರ್ಬೋದು, ಕೆಲವು ಸಲ ತಾಮ್ರ ಕೂಡ ಇರ್ಬೋದು. ಅವುಗಳ ಮೇಲೆ ಹೂಡಿಕೆ ಹೆಚ್ಚಾದಂತೆ ಸಹಜವಾಗಿ ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ. ಇನ್ನು ಇಲ್ಲಿ ಒಂದು ಪ್ರಮುಖವಾದ ವಿಚಾರ ನಾವು ಗಮನಿಸಬೇಕು. ಈಗ ತಾನೇ ಒಂದು ನಮ್ಮಲ್ಲೊಬ್ಬರು ಮಾತಾಡ್ತಿದ್ರು, ಆಭರಣ ಸಂಘಗಳ ಮುಖ್ಯಸ್ಥರು. ಅವ್ರು ಹೇಳಿದ್ರು 75% ಆಫ್ ದ ಏನು ಕನ್ಸಂಪ್ಷನ್ ಇದೆ ಬೆಳ್ಳಿ, ಆ ಬೆಳ್ಳಿ ಹೆಚ್ಚಾಗಿ ಬಳಕೆ ಆಗೋದು ಕೈಗಾರಿಕೆಗಳಿಗೆ ಅಂತ. ನಾವೆಲ್ಲ ಅಂದ್ಕೊತೀವಿ ಮನೆಗಳಲ್ಲಿರೋ ಬೆಳ್ಳಿ ಲೋಟ, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಅದಕ್ಕೆ ಬೆಳ್ಳಿ ಬಳಕೆ ಆಗುತ್ತೆ ಅಂತ. ಇಲ್ಲ, ಅದು ಕೇವಲ 25% ಮಾತ್ರ. 75% ಬೆಳ್ಳಿ ಬಳಕೆ ಆಗೋದು ಈ ರೀತಿ ಕೈಗಾರಿಕೆಗಳಿಗೆ. ಅದರಲ್ಲೂ ಯಾವುದು ಅಂದರೆ ಇವತ್ತಿಂದು ದುನಿಯಾ. ಈ ದುನಿಯಾದಲ್ಲಿ ಬೆಳ್ಳಿಯ ಬೇಡಿಕೆ ಸಿಕ್ಕಾಪಟ್ಟೆ ಇದೆ. ಏನಕ್ಕೆ ಗೆ ಬೆಳ್ಳಿ ಬಳಕೆ ಆಗುತ್ತೆ ಅನ್ನೋದಾದರೆ, ನಾವು ಸೋಲಾರ್ ಪ್ಯಾನಲ್ಗಳನ್ನ ನೋಡಿರ್ಬೋದು. ಆ ಸೋಲಾರ್ ಪ್ಯಾನಲ್ಗಳಲ್ಲೂ ಕೂಡ ಬೆಳ್ಳಿಯ ಒಂದು ಲೇಪನ ಅತ್ಯಗತ್ಯವಾಗಿರುತ್ತೆ. ಜೊತೆಗೆ ಈ ಒಂದು ಸೋಲಾರ್ ಪ್ಯಾನಲ್ನ ಸಮಗ್ರವಾಗಿ ತಯಾರು ಮಾಡೋದಕ್ಕೆ ಬೆಳ್ಳಿ ಬೇಕೇ ಬೇಕಾಗುತ್ತೆ. ಎರಡನೇದು, ಭಾರತ, ಚೀನಾ ಮತ್ತು ಯುರೋಪ್ಗಳಲ್ಲಿ ಈ ಒಂದು ಬೆಳ್ಳಿಗೆ ಬೇಡಿಕೆ ಇರೋದು. ಏನಕ್ಕೆ ಅಂದರೆ, ಏನೊಂದು ಸೋಲಾರ್ ಪ್ಯಾನಲ್ ಇರ್ಬೋದು, ಉಪಕರಣಗಳ ತಯಾರಿಕೆ ಇರ್ಬೋದು, ಅದರಲ್ಲಿ ಭಾರತ, ಚೀನಾ ಮತ್ತು ಐರೋಪ್ಯ ರಾಷ್ಟ್ರಗಳು ಮುಂದೆ ಇದ್ದಾವೆ. ಹಾಗಾಗಿ ಆ ರಾಷ್ಟ್ರಗಳಿಗೆ ಹೆಚ್ಚಿನ ಮಟ್ಟದ ಬೆಳ್ಳಿಯ ಅಗತ್ಯತೆ ಬರುತ್ತೆ.
ಆನಂತರ ಈ ಒಂದು ಇ ವಿ ವಾಹನದಲ್ಲಿ ಕೂಡ ಇ ವಿ ವಾಹನದ ಬ್ಯಾಟ್ರಿಗಂತೂ ಬೇಕೇ ಬೇಕು ಬೆಳ್ಳಿ. ಜೊತೆಯಲ್ಲೇನೆ ಚಿಪ್ ಏನು ತಯಾರು ಮಾಡ್ತಾರೆ, ಮತ್ತು ಸೆಮಿ ಕಂಡಕ್ಟರ್ಗಳನ್ನ ತಯಾರು ಮಾಡ್ತಾರೆ, ಮತ್ತು ಸೆನ್ಸಾರ್ಗಳನ್ನ, ಅದು ಕೇವಲ ಕಾರು ಬಸ್ಸು ಲಾರಿ ಅಂತಲ್ಲ, ಬೇರೆ ಬೇರೆ ವೈಮಾನಿಕ ಉಪಕರಣಗಳಿರ್ಬೋದು, ಡ್ರೋನ್ಗಳಿರ್ಬೋದು, ಅದೆಲ್ಲದಕ್ಕೂ ಬೇಕಾಗುವಂಥ ಸೆನ್ಸಾರ್ ತಯಾರಿಕೆಗೂ ಕೂಡ ಬೆಳ್ಳಿ ಬೇಕಾಗುತ್ತೆ. ಮತ್ತು ಆಟೋಮೊಬೈಲ್ ಮತ್ತು ಟೆಕ್ ಈ ಎರಡೂ ವಲಯಗಳಿಗೆ ಬೆಳ್ಳಿ ಬೇಕೇ ಬೇಕು. ಆಟೋಮೊಬೈಲ್ ಅಂತ ಬಂದರೆ ಇ ವಿ ವಾಹನಗಳು ಅಂತ ಬರುತ್ತೆ. ಟೆಕ್ ಅಂತ ಬಂದರೆ ನಾವೇನು ಕಂಪ್ಯೂಟರು, ಕ್ಯಾಮ್ರಾ, ಮತ್ತೊಂದು ಎಲ್ಲ ನೋಡ್ತೀವಲ್ಲ, ಅವೆಲ್ಲದಕ್ಕೂ ಟೆಕ್ ಉಪಕರಣಗಳಿಗೂ ಕೂಡ ಬೇಕಾಗುತ್ತೆ. ಜೊತೆಗೆ ಈ ಒಂದು ಇವಾಗ 5G ಟೆಕ್ನಾಲಜಿ ಏನು ಭಾರಿ ಬೂಮಿಂಗಲ್ಲಿದೆ, ಜೊತೆಗೆ AI ತಂತ್ರಜ್ಞಾನ, ದೊಡ್ಡ ದೊಡ್ಡ ಸರ್ವರ್ಗಳನ್ನ ಸ್ಥಾಪನೆ ಮಾಡೋದು, ದೊಡ್ಡ ದೊಡ್ಡ ಡಾಟಾ ಸೆಂಟರ್ಗಳನ್ನ ಸ್ಥಾಪನೆ ಮಾಡೋದು, ಅವೆಲ್ಲದನ್ನು ಮಾಡೋದಕ್ಕೆ ಬೆಳ್ಳಿ ಬೇಕು. ಅದು ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಈ ಎಲ್ಲ ಕಾರಣಗಳಿಂದಾಗಿ ಬೆಳ್ಳಿ ಬೆಲೆ ಏನಾಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ. ಯಾವಾಗ ಈ ಇ ವಿ ಬೂಮ್ ಆಗ್ತಾ ಇದೆ, ಯಾವಾಗ AI ಟೆಕ್ನಾಲಜಿ, 5G ಅವೆಲ್ಲ ಬೂಮ್ ಆಗ್ತಿದ್ದಂಗೆ ಬೆಳ್ಳಿಯ ಬೇಡಿಕೆ ಹೆಚ್ಚಾಗ್ತಿದೆ, ಅದಕ್ಕೆ ತಕ್ಕಂಗೆ ಬೆಲೆ ಕೂಡ ಹೆಚ್ಚಾಗ್ತಿದೆ. ಜೊತೆಗೆ ಇನ್ನೊಂದು ಇದೊಂದು ರೀತಿಯ ಹೂಡಿಕೆದಾರರಿಗೆ ಅಥವಾ ಗ್ರಾಹಕರಿಗೆ ಬೇಸರ ಸುದ್ದಿ ಏನಂದರೆ, ಬೆಳ್ಳಿಯ ಬೇಡಿಕೆನೇ ಹೆಚ್ಚಾಗ್ತಿದೆ, ಆದರೆ ಅದರ ಉತ್ಪಾದನೆ ಕುಸಿತ ಆಗ್ತಿದೆ. ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡೋದು ದಕ್ಷಿಣ ಅಮೆರಿಕಾದ ರಾಷ್ಟ್ರಗಳು, ದಕ್ಷಿಣ ಅಮೆರಿಕಾದ ಮೆಕ್ಸಿಕೋ ಇರ್ಬೋದು, ಪೆರು ಇರ್ಬೋದು, ಚಿಲಿ ದೇಶಗಳು. ಈ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡ್ತಾರೆ. ಇನ್ನು ಬೇರೆ ದೇಶಗಳಲ್ಲೂ ಉತ್ಪಾದನೆ ಮಾಡ್ತಾರೆ, ಆದರೆ ವಿಶ್ವದ ಒಟ್ಟು ಜಾಗತಿಕ ಲೆಕ್ಕಾಚಾರವನ್ನು ತಗೊಂಡ್ರೆ ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಈ 3 ರಾಷ್ಟ್ರಗಳು. ಆದರೆ ಈ 3 ರಾಷ್ಟ್ರಗಳಲ್ಲಿ ಏನಾಗ್ತಿದೆ, ಒಂದು ಕಾರ್ಮಿಕ ಸಮಸ್ಯೆ ಎದುರಾಗ್ತಿದೆ, ಮತ್ತು ಇನ್ನೊಂದು ಪರಿಸರ ನಿಯಮಗಳು. ಅಂದರೆ ಇವಾಗ ಏನೊಂದು ಜಾಗತಿಕ ತಾಪಮಾನ ಏರಿಕೆ, ಇನ್ನೊಂದು ಮತ್ತೊಂದು ಬರ್ತಾ ಇದೆ, ಆ ಎಲ್ಲ ಕಾರಣಗಳಿಂದಾಗಿ ಈ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ. ಹಂಗಾಗಿ ಉತ್ಪಾದನೆ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಇವೆಲ್ಲದ್ರ ಮಧ್ಯ ಬೆಳ್ಳಿ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, ತಾಮ್ರ ಅಂತ ಏನು ಲೋಹ ಇದೆ, ತಾಮ್ರ ಮತ್ತು ಜಿಂಕ್, ಅವೆರಡನ್ನ ಉತ್ಪಾದನೆ ಮಾಡೋ ಸಂದರ್ಭದಲ್ಲಿ ಅದು ಬೈ ಪ್ರಾಡಕ್ಟ್ ರೂಪದಲ್ಲಿ ಅಥವಾ ಕೆಲವೊಮ್ಮೆ ಅದ್ರ ಜೊತೆಗೆ ಬೆಳ್ಳಿ ಉತ್ಪಾದನೆ ಆಗುತ್ತೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂದರೆ, ತಾಮ್ರ ಮತ್ತು ಜಿಂಕ್ ಗಣಿಗಳಲ್ಲೂ ಕೂಡ ಉತ್ಪಾದನೆ ಕುಸಿತ ಆಗ್ತಾ ಇದೆ. ಅದು ಕೂಡ ಬೆಳ್ಳಿಯ ಒಂದು ಉತ್ಪಾದನೆ ಕುಸಿತ ಆಗ್ತಿರೋದ್ರಿಂದ ಬೇಡಿಕೆಗೆ ತಕ್ಕಂತೆ ಬೆಳ್ಳಿಯನ್ನು ಪೂರೈಕೆ ಮಾಡೋಕ್ಕಾಗ್ದಲೇ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೊಂದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆದಂತೆ ಬೆಳ್ಳಿ ದರ ಏರಿಕೆ, ಇದಂತೂ ಯೂನಿವರ್ಸಲ್ ಟ್ರೂತ್. ಯಾಕೆಂದರೆ ಡಾಲರ್ ಮೌಲ್ಯ ನಾವು ನೋಡ್ತಾ ಇದ್ದೀವಿ, ದಿನೇ 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 ₹100 ಗಡಿ ದಾಟ್ಕೊಂಡು ಹೋಗ್ತಾ ಇದೆ. ಇಂಥ ₹90 ಗಡಿ ದಾಟ್ಬಿಡ್ತು, ಇನ್ನೇನು ₹100 ಸಮೀಪಿಸ್ಬಿಡುತ್ತೆ. ಇಂಥ ಎಲ್ಲ ಮಾತುಗಳು ಬಂದಾಗ ಡಾಲರ್ ಮೌಲ್ಯ ಏರಿಕೆ ಆದಷ್ಟು ರೂಪಾಯಿಗಿಂತ ಹೆಚ್ಚಾಗಿ ಅವಾಗ ಪೆಟ್ರೋಲ್ ಸೇರಿದಂತೆ ಯಾವುದ್ಯಾವುದು ವಸ್ತುಗಳನ್ನ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊತೀವಿ, ಎಲ್ಲದ್ರ ಬೆಲೆನೂ ಸಹಜವಾಗಿ ಏರಿಕೆ ಆಗುತ್ತೆ. ಅದರಲ್ಲಿ ಬೆಳ್ಳಿ ಕೂಡ, ಚಿನ್ನ ಕೂಡ, ಎಲ್ಲದೂ ಕೂಡ ಏರಿಕೆ ಆಗ್ತಾ ಇದೆ. ಮತ್ತೊಂದು, ಇಲ್ಲಿ ಭಾರತಕ್ಕೆ ಬೆಳ್ಳಿ ಬೆಲೆ ಏರಿಕೆ ತಲೆನೋವು ಏನಾಗ್ತಿದೆ ಅಂದರೆ, ಏನಕ್ಕೆ ಅದು ಭಾರತಕ್ಕೆ ದೊಡ್ಡ ತಲೆನೋವಾಗುತ್ತೆ ಅಂದರೆ, ಕೇವಲ ಇಂಡಸ್ಟ್ರಿಯಲ್ ಯೂಸ್ ಜೊತೆಗೆ ಬೇರೆ ದೇಶಗಳಲ್ಲಾದರೆ ಇಂಡಸ್ಟ್ರಿಯಲ್ ಯೂಸ್ಗಷ್ಟೇ ಬೆಳ್ಳಿ ಬೇಕಪ್ಪ ಅಂತಾರೆ. ಆದರೆ ನಾವು ಆಭರಣ ಪ್ರಿಯರು, ಜೊತೆಗೆ ಬೆಳ್ಳಿ ಅನ್ನೋದು ನಮ್ಮ ಸಂಪ್ರದಾಯದ ಜೊತೆ ಬೆರ್ತೋಗಿದೆ. ಹಂಗಾಗಿ ಹಬ್ಬ ಮದುವೆಗಳು ಅಂತ ಏನಾದರೂ ಬಂದರೆ ಬೆಳ್ಳಿ ಖರೀದಿ ಮಾಡ್ತೀವಿ. ಬೆಳ್ಳಿ ಉಡ್ದಾರದಿಂದ ಹಿಡಿದು, ಬೆಳ್ಳಿ ಕಾಲುಂಗುರದಿಂದ ಹಿಡಿದು ಪ್ರತಿಯೊಂದಕ್ಕೂ ಬೆಳ್ಳಿ ಬೇಕು. ಹಾಗಾಗಿ ಬೆಳ್ಳಿಗೆ ಜನ ಹೆಚ್ಚು ಮೊರೆ ಹೋಗೋದ್ರಿಂದಾಗಿ ಸಹಜವಾಗಿ ಭಾರತದಲ್ಲಿ ಬೇಡಿಕೆ ಹೆಚ್ಚು, ಆದರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇಲ್ಲ. ಮತ್ತೊಂದು ಪ್ರಮುಖ ಅಂಶ, ಚಿನ್ನ ದುಬಾರಿ ಆಗ್ತಾ ಇದೆ. ಚಿನ್ನ ದುಬಾರಿ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬೆಳ್ಳಿ ಅನ್ನೋದು ಬಡವರ ಬಂಗಾರ. ಹಂಗಾಗಿ ಆಟೋಮೆಟಿಕಲಿ ಜನ ಬೆಳ್ಳಿ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಆದರೆ ಒಂದು ಕಡೆ ಬೆಳ್ಳಿಯ ಉತ್ಪಾದನೆ ಕುಸಿತ, ಬೇಡಿಕೆ ಹೆಚ್ಚು, ಜೊತೆಗೆ ಚಿನ್ನದ ಬೆಲೆನೂ ಹೆಚ್ಚಾಗ್ತಿರೋದ್ರಿಂದ ಬೆಳ್ಳಿಗೆ ಜನ ಶಿಫ್ಟ್ ಆಗ್ತಿದ್ದಾರೆ. ಹಂಗಾಗಿ ಮತ್ತೊಂದು ಹೊಡೆತ ಬೆಳ್ಳಿಗೆ ಒಂದು ಬೆಲೆ ಏರಿಕೆಗೆ. ಬೆಳ್ಳಿ ಮೇಲೆ ಏನೊಂದು ಆಮದು ತೆರಿಗೆ ಇದೆ. ಈಗ ಸದ್ಯಕ್ಕೆ ಭಾರತ ಬೆಳ್ಳಿಯನ್ನು ಆಮದು ಮಾಡ್ಕೊಳ್ಳೋದು, ಅದು ಇಂಡಸ್ಟ್ರಿಯಲ್ ಯೂಸ್ಗಾಗಿರ್ಬೋದು ಅಥವಾ ಡೊಮೆಸ್ಟಿಕ್ ಪರ್ಪಸ್ಗಾಗಿರ್ಬೋದು, ಬೆಳ್ಳಿಯನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಭಾರಿ ಪ್ರಮಾಣದ ತೆರಿಗೆಯನ್ನು ಏರ್ತಿದೆ, ಆಮದು ತೆರಿಗೆ. ಯಾಕೆಂದರೆ ತಕ್ಕಮಟ್ಟಿಗಾದ್ರೂ ಬೆಳ್ಳಿಯ ಒಂದು ಆಮದು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ. ಜೊತೆಗೆ 3% GST ಬೇರೆ ಇದೆ ಬೆಳ್ಳಿಗೆ. ಈ ಒಂದು GST ಹೊಡೆತ ಮತ್ತು ಆಮದು ತೆರಿಗೆ ಹೊಡೆತದಿಂದಾಗಿ ಬೆಳ್ಳಿ ಖರೀದಿ ಮಾಡೋಕೆ ಹೋದಾಗ ಸಹಜವಾಗಿ ಅದರ ದರ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತೊಂದು, ಇದು ಕೊನೆಯ ಅಂಶ, ಬೆಳ್ಳಿಯ ತಲೆ ಏರಿಕೆ. ಬೆಳ್ಳಿ ಬೆಲೆ ಏರಿಕೆಯಿಂದ ಭಾರತಕ್ಕೆ ಯಾಕೆ ತಲೆನೋವಾಗ್ತಿದೆ ಅನ್ನೋದ್ರಲ್ಲಿ ಕೊನೆಯ ಅಂಶ ಇದು ಷೇರು ಮಾರುಕಟ್ಟೆ ಏರಿಳಿತ. ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ. ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಟ್ರಂಪ್ ಯಾವಾಗ ಯುರೋಪ್ ಮೇಲೆ ಮುಗಿಬಿದ್ರು, ಆ ನಂತರ ಇದೀಗ ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧದ ಒಂದು ಕಾರ್ಮೋಡ ಕವಿದಿದೆ. ಜೊತೆಯಲ್ಲೇ ಭಾರತದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳು ಕಂಡು ಬಂದಾಗ ಈ ಎಲ್ಲ ಕಾರಣಗಳಿಂದಾಗಿ
ಷೇರು ಮಾರುಕಟ್ಟೆ ಏರಿಳಿತ ಕಂಡು ಬರ್ತಾ ಇದೆ. ಷೇರು ಮಾರುಕಟ್ಟೆ ಏರಿಳಿತ ಕಂಡು ಬಂದಾಗ ವಿದೇಶಿ ಹೂಡಿಕೆದಾರರು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹಾಕಿರುವಂಥ ಬಿಲಿಯನ್ ಗಟ್ಟಲೆ ಹಣವನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವಾಗ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರೋದು ಕಡಿಮೆ ಆಗುತ್ತೆ ಆವಾಗ ನಮ್ಮ ಷೇರು ಮಾರುಕಟ್ಟೆ ಕುಸಿತ ಆಗುತ್ತೆ. ಆಗ ಸಹಜವಾಗಿಯೇ ಹೂಡಿಕೆದಾರರು ಏನು ಮಾಡ್ತಾರೆ, ಷೇರು ಮಾರುಕಟ್ಟೆನಲ್ಲಿ ದುಡ್ಡು ಹಾಕಿದ್ರೆ ನಮ್ಮ ದುಡ್ಡು ಲಾಸ್ ಆಗುತ್ತೆ, ಬೇಡ ನಾವು ಸಾಂಪ್ರದಾಯಿಕವಾದಂತಹ ಏನೊಂದು ಹೂಡಿಕೆ ಇದೆ ಚಿನ್ನ ಅಥವಾ ಬೆಳ್ಳಿ ಅದ್ರ ಮೇಲೆ ಹೂಡಿಕೆ ಮಾಡೋಣ ಅಂತ. ಈಗ ಮೊದಲೇ ಬೇಡಿಕೆ ಹೆಚ್ಚು, ಉತ್ಪಾದನೆ ಕುಸಿತ. ಇಂಥ ಸಂದರ್ಭದಲ್ಲಿ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದಕ್ಕೆ, ಅಂದರೆ ಬೆಳ್ಳಿಯನ್ನು ಆಭರಣ ರೂಪದಲ್ಲ, ಬಿಸ್ಕೆಟ್ ರೂಪದಲ್ಲಾಯಿತು ಅಥವಾ ಬಾರ್ ರೂಪದಲ್ಲಾಯಿತು ಅಥವಾ ಬೇರೆ ಯಾವುದೇ ನಾಣ್ಯದ ರೂಪದಲ್ಲಾಯಿತು ಅದನ್ನು ಖರೀದಿ ಮಾಡಿ ಇಟ್ಕೊಳ್ಳೋದಕ್ಕೆ ಜನ ಆಸಕ್ತಿ ತೋರಿಸ್ತಿರೋದ್ರಿಂದಾಗಿ ಬೆಳ್ಳಿಯ ಒಂದು ಬೇಡಿಕೆ ಹೆಚ್ಚಾಗ್ತಿದೆ, ಜೊತೆಯಲ್ಲಿ ಅದರ ಬೆಲೆ ಕೂಡ ಹೆಚ್ಚಾಗ್ತಿದೆ. ಬಹಳ ಆಳವಾದ ಮತ್ತು ಗಹನವಾದ ವಿಶ್ಲೇಷಣೆಯನ್ನ ಕೊಟ್ರಿ. ನಾವು ಆರಂಭದಲ್ಲಿ ಅನ್ಕೊಳ್ಳೋದು ಸಾಮಾನ್ಯವಾಗಿ ಈ ಬೆಳ್ಳಿಯನ್ನ ಏನೋ ಮನೆ ಸಂಪ್ರದಾಯಕ್ಕೆ ಅಥವಾ ಮದುವೆ ಮುಂಜಿಗೆ ಮಾತ್ರ ಬಳಸ್ತಾರೆ ಅನ್ನುವಂಥದ್ದನ್ನೇ ಅಂದ್ಕೊಂಡಿದ್ವಿ. ಅಂಡ್ ಹೇಗೆ ಉತ್ಪಾದನೆ ಆಗುತ್ತೆ, ಯಾಕೆ ಜಾಸ್ತಿ ಆಗುತ್ತೆ ಅಂತಲೂ ಹೇಳಿದ್ರಿ ನೀವು. ಇದರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಈ ಸಮಯ ಏನಿದೆ ಬೆಳ್ಳಿ ಅಥವಾ ಚಿನ್ನವನ್ನ ಕೊಂಡುಕೊಳ್ಳಕ್ಕೆ ಸೂಕ್ತ ಸಮಯನ ಅಥವಾ ಕಾಯೋದು ಸೂಕ್ತನ, ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಬೋದು ಸದ್ಯಕ್ಕೆ ನೀವು? ವಿದ್ಯಾ, ಯಾವುದೇ ಒಂದು ಅದೇನಂತಾರಲ್ಲ ಕಾರ್ಬೋಡದ ಅಂಚಿನ ಬೆಳ್ಳಿ ರೇಖೆ ಅಂತ, ಇದನ್ನ ಬೆಳ್ಳಿ ವಿಚಾರಕ್ಕೂ ಕೂಡ ಅದನ್ನೇ ಭಾವಿಸ್ಬೋದಾಗುತ್ತೆ. ಯಾಕೆಂದ್ರೆ ನಾವು ಯಾವಾಗಲೂ ಏನು ಅನ್ಕೊಂತೀವಿ, ಅಯ್ಯೋ ರೇಟ್ ಜಾಸ್ತಿ ಆಯ್ತು ಇವಾಗ ಬೇಡ, ಮುಂದೆ ರೇಟ್ ಕಮ್ಮಿ ಆಗುತ್ತೆ ಆಮೇಲೆ ತಗೊಳ್ಳೋಣ ಅಂತ. ಆದರೆ ಸಾಮಾನ್ಯವಾಗಿ ಆ ರೀತಿ ಆಗೋದಿಲ್ಲ. ಯಾವುದೇ ಒಂದು ಸನ್ನಿವೇಶಗಳಲ್ಲಿ ನೀವು ಕಳೆದ 50 ವರ್ಷಗಳಲ್ಲಿ ಬೆಳ್ಳಿಯ ದರ ಏರಿಳಿತ, ಬೆಳ್ಳಿಯ ಅಷ್ಟೆಲ್ಲ ಚಿನ್ನ ಮತ್ತೆ ಬೆಳ್ಳಿಯ ದರ ಏರಿಳಿತವನ್ನ ಗಮನಿಸ್ತಾ ಹೋದ್ರೆ ದರ ಕಡಿಮೆ ಆಗಿರುತ್ತೆ. ಒಂದು 100 ರೂಪಾಯಿ ಏರಿಕೆ ಆದ್ರೆ 10 ರೂಪಾಯಿ ಕಡಿಮೆ ಆಗ್ಬೋದು ಕೆಲವು ದಿನಗಳಲ್ಲಿ, ಆದ್ರೆ ನಂತರದ ದಿನಗಳಲ್ಲಿ ಮತ್ತೆ 50 ರೂಪಾಯಿ ಹೆಚ್ಚಾಗುತ್ತೆ. ಅಂದ್ರೆ ಓವರ್ ಆಲ್ ಒಂದು ವರ್ಷದ ಒಂದು ಆವರೇಜ್ ಅನ್ನ ತಗೊಂಡು ನೋಡಿದ್ರೆ ಚಿನ್ನ ಒಂದು ವರ್ಷದ ಆರಂಭದಲ್ಲಿ ಇದ್ದಿದ್ದ ಬೆಲೆಗೂ ಮತ್ತೆ ವರ್ಷದ ಅಂತ್ಯದಲ್ಲಿ ಇದ್ದಿದ್ದ ಬೆಲೆಗೂ ಹೆಚ್ಚಳ ಕಂಡು ಬಂದಿರುತ್ತೆ. ಹಂಗಾಗಿ ಓವರ್ ಆಲ್ ಅದು ಸ್ವಲ್ಪ ಏರಿಳಿತ ಇದ್ರೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ ಚಿನ್ನದ ದರ ಆಗಿರ್ಬೋದು, ಬೆಳ್ಳಿಯ ದರ ಆಗಿರ್ಬೋದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡೋಕ್ಕೆ ಇವತ್ತು ರೈಟ್ ಟೈಮಾ ಅಂತ ಯೋಚನೆ ಮಾಡೋದೇ ತಪ್ಪು. ಜನ ತಮ್ಮ ಶಕ್ತಿಯಾನುಸಾರ, ತಮ್ಮ ಆರ್ಥಿಕ ಶಕ್ತಿಯಾನುಸಾರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವ್ರು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿ ಇಟ್ಕೊಳ್ಬೋದು. ಅದು ಆಭರಣ ರೂಪದಲ್ಲಿ ಖರೀದಿ ಮಾಡಿದ್ರೆ ವೇಸ್ಟೇಜ್ ಬಂದ್ಬಿಡುತ್ತೆ, ಜೊತೆಗೆ ಮೇಕಿಂಗ್ ಚಾರ್ಜ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗಿರುವಾಗ ಕೆಲವೊಬ್ರು ಅದನ್ನ ನಾಣ್ಯದ ರೂಪದಲ್ಲೂ ಖರೀದಿ ಮಾಡ್ತಾರೆ, ಬಿಸ್ಕೆಟ್ ರೂಪದಲ್ಲೂ ಖರೀದಿ ಮಾಡ್ತಾರೆ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಅವ್ರು ಯಾವುದೇ ರೂಪದಲ್ಲಾದರೂ ಖರೀದಿ ಮಾಡಲಿ, ಲೋಹನೇ, ಅದ್ರ ಬೆಲೆ ಏರಿಕೆ ಆಗೋದಂತೂ ನಿಶ್ಚಿತ. ಹಾಗಾಗಿ ಬೆಲೆ ಏರಿಕೆ ಆಯಿತು ಅಂತ ಹೇಳ್ಬಿಟ್ಟು ಹಿಂದೆ ಸರಿಯೋದಕ್ಕಿಂತ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಅವರ ಆರ್ಥಿಕ ಶಕ್ತಿಯಾನುಸಾರ ಅದನ್ನ ಖರೀದಿ ಮಾಡೋದು, ಆದಷ್ಟು ಬೇಗ ಖರೀದಿ ಮಾಡೋದು ಒಳ್ಳೇದು ಅಂತ ಅನಿಸಿಕೆ. ವೆರಿ ವೆಲ್. ಇದರ ಜೊತೆಗೆ ಹಾಗಾದ್ರೆ 100 ರೂಪಾಯಿಲಿ 70 ಭಾಗ ಅಥವಾ 70 ರೂಪಾಯಿ ಅಷ್ಟು ಏರಿಕೆ ಆಗೋಕೆ ಪ್ರಮುಖ ಕಾರಣ ಅಮೆರಿಕದ ಡಾಲರ್ ಆಗಿರ್ಬೋದು, ಅಮೆರಿಕದ ಯುದ್ಧ ದಾಹ ಆಗಿರ್ಬೋದು, ಅಮೆರಿಕದ ಟ್ಯಾರಿಫ್ ನೀತಿ ಆಗಿರ್ಬೋದು. ಏನಂತೀರಾ ದಿಲೀಪ್? ಒಂದು ಹಂತದಲ್ಲಿ ಅಮೆರಿಕ ಏನಾಗುತ್ತೆ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಆರ್ಥಿಕತೆಯ ರಾಷ್ಟ್ರ. ಭಾರತ ಇನ್ನೂ 5 ಟ್ರಿಲಿಯನ್ ಆರ್ಥಿಕತೆ ಹತ್ರ ಹೋಗ್ತಾ ಇದೆ. ಆದಷ್ಟು ಬೇಗ ನಾವು ಜಗತ್ತಿನ 3ನೇ ಆರ್ಥಿಕತೆಯ ರಾಷ್ಟ್ರ ಆಗ್ತಿದ್ದೀವಿ. ಆದರೆ ನಿಜವಾದ ಈ ಜಗತ್ತಿನ ಒಂದು ಆರ್ಥಿಕ ಪ್ಲೇಯರ್ಸ್ ಅಂತ ಯಾರನ್ನ ಕರೀತಾರೆ, ಅದು ಒಂದು ಅಮೆರಿಕ, 2ನೇ ಚೀನಾ. ಆ ಎರಡೂ ದೇಶಗಳಲ್ಲಿ ಆಗುವಂಥ ಸಣ್ಣ ಆರ್ಥಿಕ ಬದಲಾವಣೆಗಳು ಭಾರತದಂಥ ದೇಶದ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಜೊತೆಗೆ ತಂತ್ರಜ್ಞಾನ ಬದಲಾದಂತೆ ಏನೊಂದು ಬೆಳ್ಳಿ ಮತ್ತು ಅಮೂಲ್ಯ ಲೋಹಗಳ ಒಂದು ಬೇಡಿಕೆ ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿ ಒಂದು ಜಾಗತಿಕ ಪರಿಣಾಮಗಳು ನಮ್ಮ ಪ್ರತಿಯೊಬ್ಬರ ಮನೆಗಳಿಗೂ ತಲುಪುತ್ತೆ ಅನ್ನೋದು ಇದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಮತ್ತೆ ವಿಪರ್ಯಾಸ ಅಂತ ಹೇಳ್ಬೋದು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಡೀಪ್ ಆ್ಯಂಡ್ ಡೀಟೇಲ್ಡ್ ರಿಪೋರ್ಟ್ಗೆ. ಥ್ಯಾಂಕ್ ಯು ದಿಲೀಪ್.